ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಹೊಸದೇವ ಕುಟುಂಬ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸದೇವ ಕುಟುಂಬ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ವಂಶಿ ಹುಡಿಕೊಂಡು ಹೋಗ್ತಾ ಇರ್ತಾನೆ ಸ್ವಾತಿನ. ಆವಾಗ ಇಲ್ಲಿ ಒಂದು ಕಡೆ ಮನೆಯವರೆಲ್ಲರೂ ಕೂಡ ತುಂಬ ಗಾಬರಿ ಆಗಿರ್ತಾರೆ. ಆಗ ಇಲ್ಲಿ ಅಜ್ಜ ಕೂಡ ಫೋನ್ ಮಾಡ್ತಾ ಇರ್ತಾರೆ. ಆಗ ಇಲ್ಲಿ ವಂಶಿ ಪದೇ ಪದೇ ಫೋನ್ ಮಾಡ್ತಿರೋದ್ರಿಂದ ಅವ್ರಿಗೂ ಏನು ರೀಸನ್ ಹೇಳ್ಬೇಕಂತ ಗೊತ್ತಾಗ್ದೇ ಕಾಲ್ನ ರಿಸೀವ್ ಮಾಡ್ತಾ ಇರಲ್ಲ. ಇನ್ನೊಂದು ಕಡೆ ಇಲ್ಲಿ ಅಜ್ಜ ಮತ್ತೆ ಕಾಲ್ ಮಾಡ್ತಾನೆ ಇರ್ತಾರೆ. ಯಾಕೆ ಇಷ್ಟೊಂದು ಕಾಲ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಇಲ್ಲಿ ವಂಶಿ ಕೂಡ ಫೋನ್ನ ರಿಸೀವ್ ಮಾಡ್ತಾ ಇರಲ್ಲ. ಆಗ ಒಂದು ಕಡೆಯಿಂದ ಇಲ್ಲಿ ರಾಧಿಕಾ ಕೂಡ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ರೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಅಲ್ವಾ. ಈ ಥರ ಫೋನ್ನ ರಿಸೀವ್ ಮಾಡ್ದಲೇ ಹೋದರೆ ನಮ್ಗೆ ಏನು ಅನಿಸುತ್ತೆ, ಮನೇಲಿರೋರಿಗೆ ಗಾಬರಿ ಆಗಲ್ವಾ. ಪದೇ ಪದೇ ಫೋನ್ ಮಾಡಿ ಅಪ್ಪ ನೀವು, ಯಾಕೆ ಅಂತ ಅಂದರೆ ಫೋನ್ ಸೈಲೆಂಟ್ ಆಗಿದ್ರು ಕೂಡ ಅವ್ರಿಗೆ ಕೇಳಿಸಲ್ಲ, ಇಲ್ಲ ಬ್ಯುಸಿ ಇದ್ದರೂ ಕೂಡ ಫೋನು ಅವ್ರು ರಿಸೀವ್ ಮಾಡಿರಲ್ಲ. ಕಾಲ್ ಮಾಡಿ ಅಂತ ಅಂದಾಗ ನಾನು ಎಷ್ಟು ಕಾಲ್ ಮಾಡಿದ್ರು ಕಾಲ್ನ ರಿಸೀವ್ ಮಾಡ್ತಿಲ್ಲ ವಂಶಿ ಅಂತ ಹೇಳ್ಬಿಟ್ಟು ಇಲ್ಲಿ ತಾತ ಕೂಡ ಇಲ್ಲಿ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಮತ್ತೆ ಅದೇ ಟೈಮ್ಗೇನು ವಂಶಿ ಕೂಡ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾನೆ. ಆವಾಗ ಇಲ್ಲಿ ವಂಶಿ ಕಾಲ್ ಮಾಡಿದೆ ಅಂತ ಅಂದಾಗ ಏನಾಯಿತು, ಎಲ್ಲಿದ್ದಾರೆ ಅಂತ ಕೇಳಿ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಕೂಡ ತುಂಬಾ ಗಾಬರಿಯಿಂದ ಕೇಳ್ತಾ ಇರ್ತಾಳೆ. ಆವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ, ಏನೂ ಆಗಿಲ್ಲ, ಇಲ್ಲಿ ಅವಳು ಸ್ವಲ್ಪ ಇಲ್ಲಿ ಬೆಂಗಳೂರಿಗೆ ಹೋಗಬೇಕಿತ್ತಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ಏನೋ ಒಂದು ಅರ್ಕೆ ಕೊಡಬೇಕಿತ್ತು, ಅಷ್ಟರೊಳಗೆ ಅರ್ಕೆ ತೀರಿಸ್ಕೊ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದಾಳೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ, ನೀವು ನಾನು ಕರ್ಕೊಂಡು ಬರ್ತೀನಿ ಅಂತ ಅಂದಾಗ ಸರಿ ಅಷ್ಟಾದರೆ ಆಯಿತು, ನನಗೆ ಈಗ ಸಮಾಧಾನ ಆಯಿತು, ನಿನ್ನ ಮಾತನ್ನ ಕೇಳಿ ಅಂತ ಹೇಳ್ಬಿಟ್ಟು ಇಲ್ಲಿ ತಾತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮನೆಯಲ್ಲೂ ಕೂಡ ಸ್ವಲ್ಪ ರಾಧಿಕನು ಕೂಡ ಸಮಾಧಾನ ಆಗ್ತಾಳೆ. ಸರಿ ಆಯಿತು ಕರ್ಕೊಬರ್ತೀನಿ ಅಂದ ವಂಶಿ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಅಂದ ತಕ್ಷಣ ಇಲ್ಲಿ ರಾಧಿಕಾ ಕೂಡ ಸಮಾಧಾನ ಆಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನಿತಿನ್ನ ಇಲ್ಲಿ ಕೂಡ ಹಾಕಿರ್ತಾರೆ. ಆಮೇಲೆ ಇಲ್ಲಿ ನೋಡು, ಇಲ್ಲಿ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಇಲ್ಲಿ ರಾಗಿಣಿ ಕೂಡ ಹಿಂದೆ ಇಲ್ಲಿ ಮದುವೆ ಡ್ರೆಸ್ಸಲ್ಲಿ ರೆಡಿ ಆಗಿಬಿಟ್ಟು ತಾಳಿನ ಹಿಡ್ಕೊಂಡು ಬರ್ತಾಳೆ. ನೋಡು, ಇವು ನಿನಗೋಸ್ಕರ ಚಿಕ್ಕದ್ರಿಂದನೂ ಜೀವನ ಇಟ್ಕೊಂಡು ನಿನ್ನ ಮೇಲೆ ನೀನೇ ಮದುವೆ ಆಗಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇದ್ದೀನಿ, ಅಂಥದ್ರಲ್ಲಿ ನೀನು ನನ್ನನ್ನೇ ಮದುವೆ ಆಗಲ್ಲ ಅಂತೀಯಲ್ಲೋ, ನಾನು ಅಂಥದ್ದು ಏನೋ ಮಾಡಿದ್ದೀನಿ, ನನಗೆ ಅಂದ ಇಲ್ವಾ ಚಂದ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ರಾಗಿಣಿ ಇಲ್ಲಿ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಚಿಕ್ಕದ್ರಲ್ಲಿ ನಾನು ಗೊಂಬೆ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಬಾವಿ ಬೀಳಕ್ಕೆ ಹೋಗಿದ್ದೆ, ಅಂಥದ್ರಲ್ಲಿ ಚಿಕ್ಕದ್ರಿಂದನೂ ನೀನೇ ಮದುವೆ ಆಗಬೇಕಂತ ಸಾವಿರ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನೀನು ನನ್ನ ರಿಜೆಕ್ಟ್ ಹೆಂಗೋ ಮಾಡ್ತೀಯಾ. ನಾನು ಮದುವೆ ಆಗ್ತೀನಿ ಅಂದರೆ 1 ಕಿಲೋಮೀಟರಿಂದ ಹುಡುಗರು ಕ್ಯೂ ನಿಲ್ತಾರೆ, ನನಗೆ ಅಂದ ಇಲ್ವಾ ಚಂದ ಇಲ್ವಾ, ಓದ್ಕೊಂಡಿಲ್ವಾ, ಆಸ್ತಿ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆಗ ನಿತಿರೇ ಸಾಕು ಮುಚ್ಚೆ, ನಿನಗಿಂತ ಆಸ್ತಿ ನನಗಿಂತ ನಿನಗಿಂತ ಡಬ್ಬಲ್ ಇದೆ, ನೀನೇನು ನನಗೆ ಹೇಳೋದು. ಎಲ್ಲ ಹುಡುಗರ ಆಸೆ ಏನು ಗೊತ್ತಾ, ಎಲ್ಲರಿಗೂ ಕೂಡ ಆಸೆ ಏನಿರುತ್ತೆ ಅಂತ ಅಂದರೆ ಏನು ಅಂದ ಚಂದ ಇಂಪಾರ್ಟೆಂಟ್ ಅಲ್ಲ ಕಣೆ, ಒಂದು ಹುಡುಗಿಗೆ ಎಲ್ಲ ಸಂಬಂಧಿಕರಿಗೂ ಬೆಲೆ ಕೊಡೋ ಅಂತ ಇದಿರಬೇಕು, ಹಾಗೆಯೇ ಮಾನವೀಯತೆ ಇರಬೇಕು, ಅದು ನಿನ್ನಲ್ಲಿ ಅದು ಗೊತ್ತೇ ಇಲ್ಲ ಅನಿಸುತ್ತೆ, ಅಂಥದ್ರಲ್ಲಿ ಇವಳು ನನಗೆ ಬುದ್ಧಿ ಹೇಳಕ್ಕೆ ಬಂದ್ಲು ಅಂತ ಹೇಳಿದಾಗ ಇಲ್ಲಿ ರಾಗಿಣಿ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಇಲ್ಲಿ ಇನ್ನೊಂದು ಕಡೆ ಹಾಗೆಯೇ ರಂಜನ್ ಕೂಡ ಇಲ್ಲಿ ನೋಡು ಆ ಥರ ಎಲ್ಲ ಹೇಳ್ಬೇಡ ನಿತಿನ್, ಸುಮ್ಮನೆ ನಮ್ಮ ಅಕ್ಕನ ಮದುವೆ ಆಗು ಅಂದಿದ ತಕ್ಷಣ ಆಗಲ್ಲ ಕಣ, ಏನೋ ಮಾಡ್ತೀಯಾ, ಏನು ನೀನು ಚಿಕ್ಕದ್ರಲ್ಲಿದ್ದಾಗ ಗೊಂಬೆಗೋಸ್ಕರ ಹಠ ಮಾಡಿದ್ದೆ ಅಂತ ಹೇಳ್ತಿದ್ದಲ್ಲ, ನನ್ನನ್ನು ಏನಾರು ಗೊಂಬೆ ಅಂದ್ಕೊಂಡಿದ್ದಿ ಹೆಂಗೆ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ನಿತಿನ್ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸ್ವಾತಿ ಹಾಗೇನೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಬಸ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ. ಅಷ್ಟರಲ್ಲಿ ಹಾಗೆಯೇ ಇಲ್ಲಿ ನಿಂತಿದ್ದಾಗ ಎಲ್ಲರೂ ಕೂಡ ಕುಮಾರ್ ಅವ್ರ ಅಮ್ಮ ಕೂಡ ಇಲ್ಲಿ ಏನಾಯಿತು ಇಷ್ಟು ದೂರ ನೀವು ಯಾಕೆ ಬರಬೇಕಾಯ್ತಮ್ಮ, ನಾವೇ ಹೋಗ್ತಿದ್ವಲ್ಲ ಅಂತ ಹೇಳಿದಾಗ ಇರಲಿ ತಡೆಯೋ, ನಾನು ಏನೋ ಸ್ವಲ್ಪ ಇಲ್ಲಿ ಮಾತಾಡಬೇಕಿತ್ತು ಗೀತನ ಹತ್ರ, ಅದಕ್ಕೋಸ್ಕರ ಬಂದೆ, ಮನೇಲಿ ಇದ್ದಿದ್ರೆ ಆ ಚೈತ್ರ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ತನಕ ಬಂದೆ ಅಂದಾಗ ಏನು ಮಾತಾಡಬೇಕಿತ್ತಮ್ಮ ಅಂತ ಅಂದಾಗ ಅವಳು ಇಲ್ಲಿ ಕುಮಾರ್ ಅವ್ರ ಅಮ್ಮ ಬಳೆನೂ ಹಾಗೆಯೇ ಓಲೆಗಳನ್ನ ಕೊಡೋಕ್ಕೆ ಬರ್ತಾಳೆ. ಇಲ್ಲಿ ಗೀತಾ ಅದನ್ನು ಇಸ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ. ಏನಕ್ಕೆ ಇದೆಲ್ಲ ನನಗೆ, ಎಷ್ಟೇ ಆದ್ರೂ ಅದನ್ನು ಅಪ್ಪ ಎಲ್ಲ ನಿನಗೆ ಅಂತ ಮಾಡಿಸಿತ್ತು, ಅದೇನಿದ್ರು ನಿನಗೆ ಮಾತ್ರ ಅದನ್ನು ಹಾಕೊಳ್ಳೋ ಇದಿರೋದು ಅಂತ ಅಂದಾಗ ಏನೇ ಆಗಲಿ ನನ್ನ ತಮ್ಮ ಇದನ್ನು ಹೊಸು ನನಗೆ ಅಂತಲೇ ಮಾಡಿಸಿರ್ಬೋದು, ಆದರೆ ನಾನು ಅದನ್ನ ಸೊಸೆ ಕೊಡಬೇಕಂತ ಆಸೆ ಇಟ್ಕೊಂಡಿದ್ದೆ, ಅದನ್ನು ಸೊಸೆ ನಾನು ಕೊಡ್ತಾಯಿದ್ದೀನಿ, ತಗೋ ದಯವಿಟ್ಟು ಬೇಡ ಅಂತ ಅನ್ಬೇಡ ಅಂದಾಗ ಇಲ್ಲಿ ಆದರೆ ಬಸ್ ಸ್ಟ್ಯಾಂಡಲ್ಲಿ ಕೊಡ್ತಾಯಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ, ಪರಿಸ್ಥಿತಿಗೆ ಸಂದರ್ಭಕ್ಕೆ ನಾನು ತಕ್ಕಂತೆ ಇಲ್ಲಿ ನಾನು ಕೊಡಬೇಕಂತ ಪರಿಸ್ಥಿತಿ ಬಂತು ಅಂದಾಗ ಇಲ್ಲ ಅಮ್ಮ ನೀವು ಇಷ್ಟು ಪ್ರೀತಿಯಿಂದ ಕೊಡ್ತಾಯಿದ್ದೀರ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂತ ಗೀತಾ ಹೇಳ್ತಾಳೆ. ಆಮೇಲೆ ಇನ್ನೊಂದು ಕಡೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಿನ್ನ ಕೈಗೆ ಮಾಡಿಸಿರೋ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೈಗೆ ಬಳೆನ ತೊಡಿಸಿ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಆವಾಗ ಇಲ್ಲಿ ಪದ್ಮನೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ, ಇದೆಲ್ಲ ಯಾಕೆ ಬೇಕಾಗಿತ್ತು ಅದಕ್ಕೆ ಅಂತ ಅಂದಾಗ ಇರಲಿ ಪರವಾಗಿಲ್ಲ, ನನ್ನ ಸೊಸೆಗೆ ನಾನು ಮಾಡೋದ್ರಲ್ಲಿ ಬೇರೆ ಇನ್ನೇನಿದೆ ಅಂದಾಗ ಆವಾಗ ಇನ್ನೊಂದು ಕಡೆ ಇಲ್ಲಿ ಗೀತಾ ಕೂಡ ಇಲ್ಲಿ ತುಂಬಾ ಖುಷಿಯಾಗಿ ನೋಡ್ತಾ ಇರ್ತಾಳೆ. ಆವಾಗ ಇಲ್ಲಿ ಪ್ರೀತಿನೂ ಕೂಡ ಸರಿ ಆಯಿತು, ಈಗ ಅದಕ್ಕೆ ಬಳೆ ಆಯಿತು, ಈಗ ನನಗೆ ಏನು ಕೊಡ್ತೀರಾ ಅಂತ ಅಂದಾಗ ಇನ್ನೊಂದು ಕಡೆ ಆವಾಗ ಇಲ್ಲಿ ಗೀತಾ ಕೂಡ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ ಪ್ರೀತಿ ಪುಟ್ಟ, ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ನೋಡು ನಾನು ನಿನ್ನ ಥರ ನಿಮ್ಮ ಸ್ವಾತಿ ಥರ ನಾನು ಇಲ್ಲಿ ಎಲ್ಲರನ್ನೂ ಬಿಟ್ಟು ಮಧ್ಯದಲ್ಲೇ ಹೋಗಲ್ಲ, ನಾನು ನಿನಗೆ ಚೆನ್ನಾಗಿ ಓದಿಸಿ ನಿನಗೆ ಮೈ ತುಂಬ ಒಡವೆಗಳನ್ನ ಹಾಕಿ ಮದುವೆ ಮಾಡ್ತೀನಿ, ಅದು ನಿನ್ನ ಅಕ್ಕ ಕೊಡ್ತಾರೋ ಮಾತು, ಸ್ವಾತಿ ಥರ ನಾನು ಯಾವತ್ತೂ ಮಧ್ಯದಲ್ಲೇ ಬಿಟ್ಟು ಹೋಗಲ್ಲ ನಾನು ಯಾರನ್ನೂ, ಆದರೆ ಜೀವನದಲ್ಲಿ ಅವಳು ಯಾವತ್ತೂ ನಾನು ಕ್ಷಮಿಸೋದು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೀತಾ ಕೂಡ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ.
ಇನ್ನೊಂದು ಕಡೆ ಇಲ್ಲಿ ಹಾಗೇನೆ ಎಲ್ಲ ಕೋಪಗೊಂಡಾಗ ಆ ಥರ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಪದ್ಮ ಇಲ್ಲಿ ಹೇಳ್ತಾ ಇರ್ತಾಳೆ. ಇಲ್ಲ ಅತ್ತೆ, ಯಾವತ್ತೂ ಕೂಡ ನನ್ನ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಹಾಗೇನೆ ವಂಶಿ ಕೂಡ ಇಲ್ಲಿ ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾನೆ ಸ್ವಾತಿನ. ಆವಾಗ ಇಲ್ಲಿ ವಂಶಿ ಎಲ್ಲ ಕಡೆ ಹುಡುಕಿ ಸಾಕಾಗಿ ಇವಳು ಎಲ್ಲಿ ಓದ್ಲು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದಾಗ ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾನೆ. ಅಲ್ಲಿ ಕೂಡ ಅಷ್ಟೇ, ಮುಂಚೆ ಇಲ್ಲಿ ಒಂದು ಅಜ್ಜಿ ಸಿಕ್ಕಿತ್ತಲ್ವ ಸ್ವಾತಿಗೆ, ಅಜ್ಜಿನ ಫೋಟೋ ತೋರಿಸ್ತಾನೆ. ಹೂ ಬೀಳಿಸಿರ್ತಾಳೆ ಸ್ವಾತಿ, ಅಜ್ಜಿಗೆ ಫೋಟೋ ತೋರಿಸ್ದಾಗ ಇವರೆಲ್ಲರೂ ನೋಡಿದಂತಾಗ, ಓ ಈ ಹುಡುಗಿನ ಬೆಳಗ್ಗೆ ನನಗೆ ಸಿಕ್ಕಿ ಅವಸರದಲ್ಲಿ ಬಂದು ಹೂವೆಲ್ಲನೂ ಇಲ್ಲಿ ಮಧ್ಯದಲ್ಲಿ ಬೀಳಿಸಿ ರೋಡಿಗೆ ಬೀಳಿಸೋದ್ಲು ಹುಡುಗಿ ಅಂತ ಅಂದಾಗ, ಎಲ್ಲಿ ಓದ್ಲು ಅಂತ ಅಂದಾಗ ಈ ಕಡೆ ಸೈಡಿನೂ ಓದ್ಲು ಅಂತಾನೆ. ಆವಾಗ ಇಲ್ಲಿ ವಂಶಿ ಹುಡ್ಕೊಂಡು ಇಲ್ಲಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಬರ್ತಾ ಇದ್ದಾಗ ಅಲ್ಲಿ ಸ್ವಾತಿ ವೇಲು ಕೆಳಗಡೆ ಬಿದ್ದಿದ್ದಂತ ಗಮನಿಸ್ತಾನೆ. ನಮಗೆ ಗಮನಿಸಿದಾಗ ಇದೇನು ವೇಲು ಇಲ್ಲಿ ಬಿದ್ದಿಯಲ್ಲ, ಇವಳು ಏನಾದ್ರು ಅಜ್ಜಿಗೆ ಗುದ್ಸಿದ ಫೋರ್ಸಿಗೆ ಏನಾದರೂ ಇಲ್ಲಿ ಏನಾರು ವೇಲು ಬಿತ್ತೋ ಅಥವಾ ಏನಾಗಿದೆ ಇಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ವಂಶಿ ಇಲ್ಲಿ ನೋಡಿಕೊಂಡು ಇಲ್ಲಿ ಹುಡ್ಕೊಂಡು ಬರ್ತಾ ಇರ್ತಾನೆ. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ನಿತಿನ್ನ ಇಲ್ಲಿ ರಾಗಿಣಿ, ನನ್ನನ್ನು ಮದುವೆ ಆಗು, ನೋಡು ನನಗೆ ಈ ಥರ ಇದು ಮಾಡಬೇಡ, ನೀನು ಈಗಲೂ ಕೂಡ ಸ್ವಾತಿ ನಿನ್ನ ಮನಸ್ಸಲ್ಲಿದ್ದಾಳ, ಹೇಳು ಅದನ್ನಾದ್ರೂ ಅಂತ ಅಂದಾಗ, ಅದು ನಿನಗೆ ಬೇಡದಿಲ್ದಿರೋ ವಿಷಯ ಕಣೆ, ನೀನು ಹೆಂಗೆ ನನ್ನ ಅಂದ್ಕೊಂಡೆ, ಈ ಥರ ಎಲ್ಲ ಕಟ್ಟಾಕಿ ಈ ಥರ ನನ್ನ ಮದುವೆ ಆಗ್ಬೋದು ಅಂತ ನೀನು ಹೆಂಗೆ ಅಂದ್ಕೊಂಡೆ, ನಿನ್ನಂಥ ದಡ್ಡಿ ಇನ್ನೊಬ್ರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ನಿತಿನ್ ಇಲ್ಲಿ ನಗೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ರಂಜನು ಕೂಡ ನೋಡಿ ಆ ಥರ ಎಲ್ಲ ಮಾತಾಡಬೇಡಿ, ಸುಮ್ಮನೆ ಮಕ್ಕಳನ್ನ ಮದುವೆ ಆಗಿ ಅಂತ ಅಂದಾಗ, ಹಾಗೆ ಯಾಕೆ ಮದುವೆ ಆಗಬೇಕು, ನಾನು ಏನಕ್ಕೆ ಮದುವೆ ಆಗಬೇಕು, ನನ್ನನ್ನು ಏನು ಅಂದ್ಕೊಂಡಿದ್ದೀರಾ, ಏನು ಆಟ ಆಡೋ ಗೊಂಬೆ ಅಂದ್ಕೊಂಡಿದ್ದೀರಾ, ಈ ಥರ ಎಲ್ಲ ಕಟ್ಟಾಕಿ ನನಗೆ ಇದು ಮಾಡ್ಬೋದು ಅಂತ, ನೀನು ಇನ್ನೂ ಇಲ್ಲೇನೇ ಒಂದು ಎಷ್ಟು ದಿವಸ ಇಟ್ಕೋ, ಆರಾಮಾಗಿ ಊಟ ಮಾಡ್ಕೊಂಡು ಇರ್ತೀನಿ, ನನಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿತಿನ್ ಹೇಳಿದಾಗ ಇಲ್ಲಿ ರಾಗಿಣಿ ಹಾಗೇನೆ ರಂಜನ್ ಇಬ್ಬರು ಕೂಡ ತುಂಬಾ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಗಾಬರಿಯಿಂದ ವಂಶಿ ಕೂಡ ಇಲ್ಲಿ ಎಲ್ಲ ಕಡೆ ಹುಡ್ಕಾಡ್ತಿರ್ತಾನೆ. ಆಮೇಲೆ ಇಲ್ಲಿ ಒಂದು ಅಂಗಡಿಗೆ ಬರ್ತಾನೆ ವಂಶಿ ಕೂಡ. ಇಲ್ಲಿ ವಂಶಿ ಬಂದ್ಬಿಟ್ಟು ಇಲ್ಲಿ ಕೇಳ್ತಾನೆ, ಇಲ್ಲಿ CC ಕ್ಯಾಮ್ರಾ ಇದೆಯಲ್ವಾ, ಈ CC ಕ್ಯಾಮ್ರಾ ವರ್ಕ್ ಆಗುತ್ತಾ ಅಂತ ಕೇಳ್ತಾನೆ. ಹೌದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ನೋಡ್ಬೋದಾ ಅಂದ, ಏನು ಕೇಳಿ ಅಂದಾಗ, ಈ ಥರ ನಮ್ಮ ವೈಫು ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಬಂದಿದ್ಲು, ಈ ಥರ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ CC ಕ್ಯಾಮ್ರಾ ನೋಡಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು, ಆದರೆ ಇದು ಕಂಪ್ಯೂಟರ್ ವರ್ಕ್ ಆಗ್ತಾಯಿಲ್ಲ, ಮೊಬೈಲಲ್ಲಿ ನೋಡ್ಬೋದು ಅಂದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿದಾಗ ಇಲ್ಲಿ ಎಲ್ಲನೂ ಕೂಡ ಮೊಬೈಲಲ್ಲಿ ಗಮನಿಸ್ತಾನೆ. ಮೊಬೈಲಲ್ಲಿ ನೋಡಿದಾಗ ಹಾಗಾದ್ರೆ ಸ್ವಾತಿ ಕಿಡ್ನಾಪ್ ಆಗಿದ್ದಾಳ ಅಂತ ಇಲ್ಲಿ ಒಂದು ಕ್ಷಣ ಗಾಬರಿ ಆಗ್ತಾನೆ. ಆಮೇಲೆ ಇಲ್ಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಮೇಡಮ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮೊಬೈಲ್ನ ಕೊಟ್ಟು ಬರ್ತಾನೆ. ಆಮೇಲೆ ಅಲ್ಲಿ ಅದು ಹೋದಂಥ ಗಾಡಿಗಳನ್ನೆಲ್ಲನೂ ಕೂಡ ಗಮನಿಸ್ತಾನೆ ಇಲ್ಲಿ ವಂಶಿ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಹಾಗೇನೆ ಇಲ್ಲಿ ನಿತಿನ್ಗೆ ಎಷ್ಟು ಇದು ಮಾಡಿದ್ರು ಕೂಡ ಇಲ್ಲಿ ರಾಗಿಣಿಯನ್ನು ಅವ್ನು ಮದುವೆ ಹೋಗ್ತಾ ಇರಲ್ಲ. ಅಷ್ಟರೊಳಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಹೊರಗಡೆ ಹೋಗ್ತಾನೆ ರಂಜನು. ಆಗ ಏನೋ ಒಂದು ಸ್ವಲ್ಪ ಹೊತ್ತಿಗೂ ನನಗೆ ಅಪ್ಡೇಟ್ ಕೊಡು ಅಂತ ಹೇಳಿದೆ ಅಲ್ವಾ, ನೀನು ನೋಡಿದ್ರೆ ಕಾಲ್ನೇ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪಶುಪತಿ ಹೇಳ್ತಾ ಇರ್ತಾನೆ. ಆವಾಗ ಅದೇ ಅಪ್ಪ ಎಷ್ಟೇ ಹೇಳಿದ್ರು ಅವನು ಮದುವೆ ಆಗೋಕ್ಕೆ ಒಪ್ಕೋತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ, ಒಂದೆರಡು ಸದುಕ್ಲಾ ಅಂತ ಕೇಳ್ತಾನೆ. ಆ ರೀತಿ ಮಾಡಬೇಡ ಕಣೋ, ನಮ್ಮ ರಾಗಿಣಿ ಗಂಡ ಆಗೋರು ಆ ಥರ ಎಲ್ಲ ಮಾಡಬಾರ್ದು, ನಾವು ಒಳ್ಳೆ ಮಾತಿಂದ ಹೇಳು, ಸ್ವಾತಿನ ಹೆಂಗಿದ್ರು ಕಿಡ್ನಾಪ್ ಆಗಿದ್ದೀವಲ್ವಾ, ಅದನ್ನೇ ಹಿಡ್ಕೊಂಡು ನೀನು ಇದು ಮಾಡು ಅಂದಾಗ, ಸರಿ ಆಯಿತು ಅಪ್ಪ, ಇದನ್ನು ಇಷ್ಟು ಹೇಳಿದ್ರಲ್ಲ ಆಯಿತು, ಅಕ್ಕನ ಭಾವನ ನಾನು ಕರ್ಕೊಬರ್ತೀನಿ, ನೀವು ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರಿ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ರಂಜನ್ ಕೂಡ ಹೇಳ್ತಾನೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ವಂಶಿ ಎಲ್ಲ ಕಡೆ ಇಲ್ಲಿ ಹುಡ್ಕಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಲ್ವಾ, ನೀನು ಕೇಳಿಲ್ಲ ಅಂತಂದರೆ ಈಗ ಆಲ್ರೆಡಿ ನಾವು ಸ್ವಾತಿನೂ ಕಿಡ್ನಾಪ್ ಮಾಡಾಗಿದೆ, ನೀನೀಗ ಮದುವೆ ಆಗ್ತೀಯೋ ಇಲ್ವೋ ಹೇಳು ಅಂತ ಹೇಳಿದಾಗ, ನೋಡು ಆ ಥರ ಎಲ್ಲ ಮಾತಾಡಬೇಡ, ನನಗೋಸ್ಕರ ನೀನು ಅವ್ರ ಜೀವನನ ಹಾಳು ಮಾಡಿದ್ರೆ ಅರ್ಥ ಇಲ್ಲ ಅಂದ. ಹಾಗಾದ್ರೆ ಸ್ವಾತಿ ನಿನ್ನ ಮನಸ್ಸಲ್ಲಿ ಇನ್ನೂ ಇದ್ದಾಳ ಅಂತ ಅಂದಾಗ, ಏನು ಇನ್ನೂ ಬರ್ತಾಳೆ ವಂಶಿನ ಬಿಟ್ಟು ಅಂತ ಕಾಯ್ತಾ ಇದೆಯಾ ಅಂದಾಗ, ಇನ್ನೊಬ್ರ ಜೀವನನ ಹಾಳು ಮಾಡೋಷ್ಟು ನಿಮ್ಮಂಥ ಕೆಟ್ಟ ಬುದ್ಧಿ ನನಗಿಲ್ಲ, ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ನಾನು ಅಂತ ಅಂದಾಗ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು, ಸ್ವಾತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿತಿನ್ ಹೇಳ್ತಾ ಇರ್ತಾರೆ. ಆವಾಗ ಆಗಿದ್ರೆ ನೀನು ನನ್ನನ್ನು ಮದುವೆ ಆಗು ನಿತಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ರಾಗಿಣಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ಇಲ್ಲಿ ರಾಗಿಣಿ ರಂಜನ್ ಇಬ್ಬರು ನಗೋಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಇಲ್ಲಿ ವಂಶಿ ಸ್ವಾತಿ ಹುಡುಕಾಟದಲ್ಲಿದ್ದರೆ, ಇನ್ನೊಂದು ಕಡೆ ಇಲ್ಲಿ ನಿತಿನು ಇಲ್ಲಿ ಸ್ವಾತಿಗೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿಲಿ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಸಂಚಿಕೆಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.